ಎಲ್ರಿಗೂ ನಮಸ್ಕಾರ. ನನಗೆ ಬೇಕಿತ್ತ ನಾನೇ ಬೇಕಿತ್ತ ಸಾಂಗ್ ಈಗ ರಿಲೀಸ್ ಆಗಿದೆ. ನಮ್ಮ ಶ್ರೀಧರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ನಿಮಗೆಲ್ಲ ಇಷ್ಟ ಆಯ್ತಾ? ಈ ಸಕ್ಸಸ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಸಕ್ಸಸ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಶೇರ್ ಮಾಡಬೇಕು. ದಯಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಏನಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದೊಡ್ಡ ಸ್ಟಾರ್ದು ಸಿನಿಮಾ ಬಂದ್ರೇ ನೋಡೋದು ಅಂತ ಹೇಳ್ಬಿಟ್ಟು ಜನ ಈಗ ಇದಾಗಿದ್ದಾರೆ. ಅದೇ ನೀವು ಮಲಯಾಳಿಯಲ್ಲಾಗಲಿ ಮತ್ತು ತೆಲುಗಲ್ಲಾಗಲಿ ಎಲ್ಲ ಸಿನಿಮಾನೂ ನೋಡ್ತಾರೆ. ನಮ್ಮ ಹೊಸ ಹೀರೋಗಳ್ದು ಏನಾದರೂ ಬಂತು ಅಂದರೆ ಚೆನ್ನಾಗೇ ಕಂಟೆಂಟ್ ಇರುತ್ತೆ, ಜನ ಹೋಗಿ ನೋಡಲ್ಲ. ಹಂಗಾಗ್ಬಿಟ್ಟು ಚೆನ್ನಾಗಿರೋ ಸಿನಿಮಾಗಳು ಅಲ್ಲಲ್ಲೇ ಹೋಗ್ತಾ ಇದೆ. ನೀವು ದಯಮಾಡಿ ನಮ್ಮ ಎಲ್ಲ ಕರ್ನಾಟಕ ಆಡಿಯನ್ಸು ನಮ್ಮ ಕನ್ನಡ ಸಿನಿಮಾಗಳು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೇಡಮ್ ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಗಳ ಬಗ್ಗೆ. ಪ್ರೊಡ್ಯೂಸರ್ಗಳು ನಾವು ಸಿನಿಮಾ ಮೇಲೆ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ, ಆದರೆ ಆರ್ಟಿಸ್ಟು ಅಷ್ಟೇ ಬೆಲೆ ಕೊಡಬೇಕು. ಈಗ ಏನಾಗ್ಬಿಟ್ಟಿದೆ, ಆರ್ಟಿಸ್ಟ್ಗಳು ಕೆಲವೊಬ್ರು, ಎಲ್ಲರೂ ಅಂತಲ್ಲ, ಕೆಲವ್ರು ಏನಾಗೋಗಿದೆ ಅಂದರೆ ಇದನ್ನು ತೊಗೊಳ್ತಾ ಇಲ್ಲ. ಆ ಪ್ರೊಡ್ಯೂಸರ್ ಬೆಲೆ ಏನು, ಆ ದುಡ್ಡನ ಬೆಲೆ ಏನು, ಅದನ್ನು ಆರ್ಟಿಸ್ಟ್ ಕೆಲವರು ಅವ್ರು ಹೇಳ್ದಂಗೆ ತೊಗೊಳ್ತಾ ಇಲ್ಲ. ಅದನ್ನು ಮುಂದಿನ ದಿವಸಗಳಲ್ಲಿ ಒಳ್ಳೆ ಬೆಲೆ ಕೊಡೋದಾದರೆ ಪ್ರೊಡ್ಯೂಸರ್ಸ್ ಯಾರು ಬೇಕಾದರೂ ಬರ್ತಾರೆ. ಯಾಕಂದರೆ ಅಣ್ಣ ಅವರು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಸ್ ಅನ್ನದಾತರು ಅಂತ ಹೇಳ್ಬಿಟ್ಟು. ಆ ಅನ್ನದಾತರಿಗೆ ಎಷ್ಟು ಬೆಲೆ ಕೊಟ್ಟರೆ ಅಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹೀರೋ ಸಾಹೇಬ್ರಿಗೆ ಮತ್ತು ಈ ಸಿನಿಮಾಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ. ಈ ಸಿನಿಮಾ ಗೆಲ್ಲಬೇಕು ಅಂತೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ನಿಮಗೆ ಯಾವತ್ತೂ ಉಲ್ಟಾ ಹೇಳಿದ್ದೀನಿ ನಾನು, ಸಾರಿ. ಯಾವತ್ತೂ ಉಲ್ಟಾನೇ ಮಾತಾಡಿರೋದು ನಿಮ್ಮ ಜೊತೆನೆ, ಬೇರೆಯವ್ರ ಹತ್ರ ಅಲ್ಲ. ಇವತ್ತೇ ಫಸ್ಟ್ ಟೈಮ್ ಓಪನ್ ಆಗಿ, ಬಟ್ ಫಸ್ಟ್ ಟೈಮ್ ಐ ಲವ್ಡ್ ಇಟ್. ಇನ್ನೊಂದೇನೆಂದರೆ, ಇವಾಗ ಪ್ರೇಮ್ ಸರ್ ಡೈರೆಕ್ಷನ್ ನೋಡಿರ್ತೀವಿ ಪಿಕ್ಚರ್ಗಳು. ಯಾವುದೇ ಹಾರ್ಡ್ ಪ್ಯಾಥೋ ಸಾಂಗ್ ಬಂದರೆ ಒಂದು ಲೆವೆಲ್ ಬೇರೆ ಲೆವೆಲ್ ಕಿತ್ಕೊಂಡು ಹೋಗಿರುತ್ತೆ. ಮೋಸ್ಟ್ಲಿ ಪ್ರೇಮ್ ಸರ್ ಇಷ್ಟಪಟ್ಟಿದ್ದು ಹಾಡಿದ್ದಾರೆ ಅಂದರೆ ನನಗೆ ಅದೇ ಫೀಲ್ ಬರ್ತಾ ಇದೆ. ಮೋಸ್ಟ್ಲಿ ಅವ್ರ ಪಿಕ್ಚರಲ್ಲಿ ಬರ್ತಾ ಇರುತ್ತಲ್ಲ, ಇವಾಗ ಜೋಗಿಯಿಂದ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಒಂದು ಪ್ಯಾಥೋ ಸಾಂಗ್ ಇರುತ್ತೆ. ಸೊ ಅದೊಂದು ಬೇರೆ ಲೆವೆಲ್ಗೆ ಹೊಟ್ಟೋಗಿರುತ್ತೆ. ಸ್ಲೋ ಆಗಿ ಪಿಕ್ಚರ್ ಬಂದ ಮೇಲೂ ಹೋಗ್ತಾ ಇರುತ್ತೆ. ಇವತ್ತಿಗೂ ಜ್ಞಾಪಕ ಇಟ್ಕೊತಾರೆ ಜನರು. ನನ್ನ ಫೀಲ್ ಅದಿದೆ ಇದ್ರ ಬಗ್ಗೆ. ಮೋರ್ ದೆನ್ ಐ ಸ್ಪೀಕ್. ಜನರು ಅಷ್ಟೇ ಏನಂದರೆ ಅವ್ರು ಜಾಸ್ತಿ ರೀಚ್ ಮಾಡಬೇಕು, ಬರೀ ಸಾಂಗ್ ಅಂತಲ್ಲ. ಇನ್ಫ್ಯಾಕ್ಟ್ ಇವಂದು ಮೂವಿ ಪಾಯಿಂಟಲ್ಲಿ ನೀವೊಂದು 10 ಜನ ಥಿಯೇಟ್ರಿಗೆ ಹೋಗೋ ಬರ್ದ್ರೇ ನೆಕ್ಸ್ಟ್ ಅವರು ಗೊತ್ತಾಗೋದು ಜನಕ್ಕೆ. ಸೊ ಮೋರ್ ದೆನ್ ಇವತ್ತು ಜಾಸ್ತಿ ಮಾತನ್ನು ಕಿರಣ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಪ್ರೊಡ್ಯೂಸರ್ ಪಾಯಿಂಟ್ ಅಲ್ಲ. ಆಸ್ ಐ ನೋ ಹಿಮ್, ಪ್ಲೀಸ್ ಜಾಯಿನ್ ಕಿರಣ್. ಕಮ್ ಪ್ರೊಡ್ಯೂಸರ್ ಸರ್, ಐ ಹ್ಯಾವ್ ನಾಟ್ ಮೆಟ್ ಯು, ಪ್ಲೀಸ್ ಕಮ್. ಶ್ರೀಧರ್ ಅವರೇ ಬನ್ನಿ. ನೀವೇನಕ್ಕೆ ಸಪ್ರೇಟಾಗಿ ಕೂತ್ಕೊಂಡಿರ್ತೀರಾ? ಗೆಸ್ಟ್ಗಳನ್ನ ನಿಲ್ಲಿಸ್ಬಿಟ್ಟು ನೀವು ಕೂತ್ಕೊಂಡ್ರೆ ಹೆಂಗೆ? ಸೊ ಕಿರಣ್ ಯಾಕೆ ಐ ವಾಂಟೆಡ್ ಹಿಮ್ ಹಿಯರ್ ಇಸ್ ಸುಮಾರು ಟೈಮಿಂದ ಮೇ ಬಿ ಕೋಆರ್ಡಿನೇಷನ್ ಮೇ ಬಿ 6 months or 8 months ಇಂದ ನೋಡ್ತಾ ಇದ್ದೆ. ಚಿಕ್ಕ ವಿಷಯಕ್ಕೂ ತುಂಬ ಓಡಾಡ್ತಾ ಇದ್ದಾರೆ. ಯಾಕಂದರೆ ನಾರ್ಮಲಿ ಹೀರೋ ಅಂದರೆ ಹೇಳ್ತಾರೆ ಕೆಲಸ ಮಾಡಿಬಿಟ್ಟು ಹೋಗೋದು, ಬಟ್ ಮೋಸ್ಟ್ ಆಫ್ ದೆಮ್ ಡೂ ದ ಹಾರ್ಡ್ ವರ್ಕ್ ಆ್ಯಂಡ್ ದ ಸರ್ಕಸ್. ಹಿಟ್ಟು ಫ್ಲಾಪ್ ಅನ್ನೋದು ಸೆಕೆಂಡ್ರಿ. ಅವ್ರ ಸರ್ಕಸ್ ಫಾರ್ ಹಿಮ್ ತೋ ಏನಂದರೆ ಇಟ್ಸ್ ಬೀಯಿಂಗ್ ಇಸ್ ಫಸ್ಟ್ ಅಲ್ವಾ. ಇಸ್ ಪುಟಿಂಗ್ ಇಸ್ ಆಲ್ ಹಾರ್ಟ್ ಔಟ್. ಸಿನಿಮಾಲಿ ಇಲ್ಲೇನೇನು ಕಾಣಿಸಿದ್ದೇವೆ, ಇದು ವಿಜುವಲ್ ಆಗಿರಲಿ, ಜಸ್ಟ್ ದ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಆಲ್ಸೋ. ಈಸ್ ಬೀನ್ ಅ ಫುಲ್ ಪಾರ್ಟ್ ಆಫ್ ಇಟ್ ಟು ಗೆಟ್ ಇಟ್ ರೆಡಿ, ಸಿಟ್ಟಿಂಗ್ ಬಿಹೈಂಡ್ ಇಟ್ ಎವ್ರಿ ಟೈಮ್, ಡೇ ಅಂಡ್ ನೈಟ್ ಕೂತ್ಕೊಂಡು ಸರ್ಕಸ್ ಮಾಡ್ತಾವ್ರೆ. ಶ್ರೀಧರ್ ಅವರೇ, ನಿಮಗೂ ತುಂಬ ಟಾರ್ಚರ್ ಕೊಟ್ಟರು ಅಂತ ಕೇಳ್ಪಟ್ಟೆ, ನೀವು ಟಾರ್ಚರ್ ಕೊಟ್ಟರು ಅಂತ ಕೇಳ್ಪಟ್ಟೆ. ಗಿವ್ ಇಟ್ ಇರಲ್ಲ ಸರ್, ನಮ್ಗೆ ತಲೆ ಕೆಟ್ಟೋಗುತ್ತೆ. ಅದು ಪ್ರೊಡ್ಯೂಸರ್ ಆಗಿದ್ರೆ ಎಷ್ಟು ಕೆಡುತ್ತೆ. ಹೀರೋ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಗೆ ವಯಸ್ಸಾಗೋಗುತ್ತೆ ಸರ್, ಪಾಪ ಹೀರೋಸ್ ಟೈಮ್ ಕೊಡ್ತಾ. Okay, anyways, all this apart, wishing the team all the best life today. But ಒಂದು ರಿಕ್ವೆಸ್ಟ್ ಏನಂದರೆ, ಪಿಕ್ಚರ್ ನೋಡ್ಬೇಕಂದ್ರೆ ಫಸ್ಟು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ನೀವು ಡಿಸೈಡ್ ಮಾಡೋಕ್ಕೂ ಟೈಮ್ ಕೊಡಿದ್ರೆ ಆಚೆನೇ ಇದು ಬಿಟ್ಟರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಅಂದರೆ ಪಿಕ್ಚರೇ ಇರಲ್ಲ. ಹಂಗಾಗ್ಬಿಟ್ಟಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಪ್ಲೀಸ್ ಮೇಕ್ ಶೋರ್, ಐ ಶುಡ್ ಟೆಲ್ ಪ್ಲೀಸ್ ಮೀಡಿಯಾ ಟು ಸಪೋರ್ಟ್ ಆ್ಯಂಡ್ ಅಟ್ಲೀಸ್ಟ್ ಸ್ವಲ್ಪ ಜನರ ಹತ್ರ ಹೋದರೆ, ಹೊಸಬ್ರು ಅಂದರೆ ಪೀಪಲ್ ವಿಲ್ ಥಿಂಕ್ ಟ್ವೈಸ್ ವೆನ್ ನ್ಯೂ ಕಮರ್ ಇಸ್ ಟ್ರೈಂಗ್ ಸಮಥಿಂಗ್. ಬಟ್ ಬಂದರೆ ತಾನೇ ಸೆಕೆಂಡ್ ಗೊತ್ತಾಗೋದು, ಹೊಸ ಹೀರೋ ಬರ್ತಾವ್ರೆ, ಹೊಸ ಹೀರೋಯಿನ್ ಬರ್ತಾ ಇದ್ದಾಳೆ ಅಂತ. ಅವರ ಡೈರೆಕ್ಟರ್ ಆಲ್ಸೋ ನೆಕ್ಸ್ಟ್ ಪಿಕ್ಚರ್ಗೆ ಅವ್ರಿಗೊಂದು ಇದಿರುತ್ತಲ್ಲ. ನೀವು ಥಿಯೇಟ್ರಿಗೆ ಬಂದರೆ ಗೊತ್ತಾಗೋದು ಏನಿದೆ ಅಂತ. ಫಸ್ಟ್ ಡೇಟ್ ಡಿಸೈಡ್ ಮಾಡಿಬಿಟ್ಟಿದ್ರೆ ವಿ ಕಾಂಟ್ ವೇಟ್ ಫಾರ್ 1 week ಅಂಡ್ ಆಲ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಆಲ್ ದ ಬೆಸ್ಟ್ ಟು ದ ಟೀಮ್. ಪ್ಲೀಸ್ ಡೂ. ಥ್ಯಾಂಕ್ ಯು ಸೊ ಮಚ್.